ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ರುಟೀನ್ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಾರ್ನಿಂಗ್ 5 ಆಗಿದೆ. ಇವಾಗ ನಾನು ಇಷ್ಟೊತ್ತಿಗೆ ಎದ್ದೇಳೋದು. ಅಡುಗೆ ಮನೆ ತೋರಿಸ್ತೀನಿ ಬನ್ನಿ. ಇವಾಗ ಈ ರೀತಿ ಆಗಿದೆ ಅಡುಗೆ ಮನೆ. ನೈಟ್ ಹೊತ್ತು ಇವಾಗ ಕ್ಲೀನ್ ಮಾಡೋಣ. ಪಾತ್ರೆ ಎಲ್ಲ ಒಂದು ಸತಿ ಎಲ್ಲ ತೆಗೆದಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಮನೇನ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಬರೋದು ಅಡುಗೆ ಮನೆಗೆ. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಫಸ್ಟ್ ತೊಳೆಯೋದೇ ಪಾತ್ರೆ ತೊಳೆಯೋದು. ನಾನು ಪಾತ್ರೆ ತೊಳೆದು ಗ್ಯಾಸ್ ಕ್ಲೀನ್ ಮಾಡಿ ಒರೆಸಿ ಫಸ್ಟ್ ಅಡುಗೆ ಮನೆ ನೀಟಾಗಿರಬೇಕು ನೋಡಿ. ಇವಾಗ ಪಾತ್ರೆ ಎಲ್ಲ ತೊಳೆದು ಒಂದು ಬುಟ್ಟಿಲಿ ಹಾಕಿ ಮಡಗಿದ್ದೀನಿ. ಇವಾಗ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋಣ. ಗ್ಯಾಸು ಅದೆಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ನೀಟಾಗಿ ಒರೆಸ್ಕೊಂಡು ನೋಡಿ. ಇವಾಗ ಆವಾಗಲೇ ಇದ್ದಿದ್ದ ಅಡುಗೆ ಮನೆಗೂ ಇವಾಗಿರೋ ಅಡುಗೆ ಮನೆಗೂ ವ್ಯತ್ಯಾಸ ನೋಡ್ಕೊಳ್ಳಿ. ಇಷ್ಟು ಕ್ಲೀನ್ ಮಾಡಿದ್ದೀನಿ ನಾನು. ನಮ್ಮ ಮನೇಲಿ ಡೈಲಿ ಇದೇ ಥರನೇ ನಾನು ಮಾಡೋದು. ಡೈಲಿ ಕ್ಲೀನಾಗಿರಲೇಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಹಾಕಿ ಗ್ಯಾಸ್ಗೆ ಸೆಟ್ ಮಾಡ್ಕೊಳ್ಳೋಣ. ಗ್ಯಾಸ್ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಇವಾಗ ಕಸ ಗುಡಿಸೋಣ ನೋಡಿ. ಇವಾಗ ಇನ್ನೂ ಎಲ್ಲೂ ಮಲಗಿದ್ದಾರೆ, ನಾನು ಮಾತ್ರ ಎದ್ದೇಳೋದು. ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಕಸ ಗುಡಿಸಿದ್ದಾಯ್ತು. ಇವಾಗ ನೆಲ ಒರೆಸ್ತೀನಿ. ಇವಾಗ ನಾವು ಡೈಲಿ ಒರೆಸ್ತೀವಿ ಮನೇನ. ಡೈಲಿ ನೆಲ ಒರೆಸ್ಕೊಂಡು ಅಡುಗೆ ಮನೆ ಒರೆಸ್ಕೊಂಡು ಹಾಲ್ ಒರೆಸ್ಕೊಂಡು ನಮ್ಮ ಪಾಪುದು ಸೈಕಲ್ ಹಾಗೆ ಇದೆ. ನೋಡಿ ಇವಾಗ ಕ್ಲೀನ್ ಆಯಿತು. ನೆಲನ ಡೈಲಿ ಒರೆಸೋದ್ರಿಂದ ಡೈಲಿ ಕ್ಲೀನಾಗಿರುತ್ತೆ. ಮಕ್ಕಳು ಇರ್ತಾರಲ್ವ ನೋಡಿ. ಇನ್ನೂ ಕತ್ಲೇನೇ ಇದೆ, ನಾವು ಅವಾಗೇ ಎದ್ದೇಳೋದು ನೋಡಿ. ಇವಾಗ ಬನ್ನಿ ನಿಮಗೆ ತೋರಿಸ್ತೀನಿ ಎಷ್ಟು ಕ್ಲೀನಾಗಿದೆ ಇವಾಗ ಅಂತ ನೋಡಿ. ಕ್ಲೀನಾಗಿದೆ ಅಲ್ವಾ ಅಡುಗೆ ಮನೆ. ಪಾತ್ರೆ ಎಲ್ಲ ಮಡಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ 5:25 ಆಗಿದೆ. ಟೈಮಿಂಗ್ಸು ತೋರಿಸ್ತಾ ಇದ್ದೀನಿ. ವಾಕ್ ಮಾಡ್ಕೊಂಡು ಬಂದು ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ನಾನು. ವಾಕ್ ಮಾಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಇವಾಗ ಪೂಜೆ ಮಾಡ್ತೀನಿ. ನಿಮಗೆ ಹೇಳ್ತಾ ಇದ್ದೀನಿ. ಇವಾಗ ಡೈಲಿ ಅರ್ಧ ಗಂಟೆ ಆರೋಗ್ಯಕ್ಕೂ ಒಳ್ಳೆಯದು. ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಸ್ನಾನ ಮಾಡಿಕೊಂಡು ಫಸ್ಟ್ ಮಾಡೋದೇ ಪೂಜೆ. ಒಂದು ಗ್ಲಾಸು ಬಿಸಿನೀರು ಕುಡ್ಕೊಂಡು ಪೂಜೆ ಮಾಡೋಣ ಬನ್ನಿ. ಇವಾಗ ಇದು ಅಡುಗೆ ಮನೆಯಲ್ಲೇ ನಮ್ಮ ದೇವರ ಮನೆ ಇರೋದ್ರಿಂದ ತೆಂಗಿನಕಾಯಿ ಗಿಡ ಬೆಳೆದಿದೆ, ಚೆನ್ನಾಗಿ ಬೆಳೆಸಿದ್ದೀವಿ. ಡೈಲಿ ಪೂಜೆ ಮಾಡುವಾಗ ನಾನು ಈ ಸಾಂಗ್ ಕೇಳ್ತೀನಿ, ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಡೈಲಿ ಹಾಕ್ತೀನಿ ಇದನ್ನು ಹಾಡನ್ನು ನೋಡಿ. ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ಬೆಳ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ತೆಂಗಿನ ಗಿಡ ಮಾತ್ರ ಚೆನ್ನಾಗಿ ಬೆಳೆದಿದೆ, ನನಗೆ ತುಂಬಾ ಇಷ್ಟ ನೋಡಿ. ಮನೇಲೇ ಎಷ್ಟುದ್ದ ಬೆಳೆದಿದೆ. ಹೊರಗಡೆ ಹಾಕಬೇಕು, ಇನ್ನೂ ಹಾಕಿಲ್ಲ. ನಾನು ವಿಭೂತಿ ಹಚ್ಕೊಂಡು ಕುಂಕುಮ ಇಟ್ಕೊಂಡು ರೆಡಿಯಾಗಿದ್ದೀನಿ. ನಮ್ಮ ಮನೆಯಲ್ಲೇ ಮಾವಿನಕಾಯಿ ಮರ ಇರೋದ್ರಿಂದ ಎಲೆ ಕಿತ್ಕೋತಾ ಇದ್ದೀನಿ ದೇವ್ರ ಪೂಜೆಗೆ. ಎಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ದೀನಿ. ಇವಾಗ ಮೇಲೆ ಟೆರೆಸಿಗೆ ಬಂದು ಎಲೆ ಕಿತ್ಕೊತಾ ಇದ್ದೀನಿ. ಮಾವಿನಕಾಯಿ ಎಲೆ ಅತ್ಯಂತ ಶ್ರೇಷ್ಠವಾದದ್ದು ದೇವರಿಗೆ ಮಾವಿನಕಾಯಿ ಎಲೆನೇ. ಬನ್ನಿ ಹೋಗೋಣ ನೋಡಿ. ಪೂಜೆ ಮಾಡ್ತಾಯಿದ್ದೀನಿ, ಮಾಡಾಯಿತು. ಗಂಧಕಡ್ಡಿ ಹಚ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಗಂಧಕಡ್ಡಿ ಹಚ್ಚಿದ್ದೀನಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಪೂಜೆ ರೆಡಿ ಆಯಿತು. ಇವಾಗ 7 o'clock ಆಯಿತು. ಇವಾಗ ನೋಡಿ ಅಷ್ಟೊತ್ತಿಗೆ 7 o'clock ಟೈಮಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ರೊಟ್ಟಿ ಮಾಡೋಣ, ಬಿಸಿದ ಜೋಳದ ರೊಟ್ಟಿ ಮಾಡೋಣ ಇವತ್ತು. ಸಿಟ್ಟು ಒಂದರೆ ಆಡ್ತಾ ಇದ್ದೀನಿ ನೋಡಿ. ಆ ಸಿಟ್ಟು ಒಂದರೆ ಆಡೋದ್ರಿಂದ ಏನಾರು ಕಸ ಕಡ್ಡಿ ಏನಾರು ಇದ್ದರೆ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ಅದಕ್ಕೆ ಆ ಸಿಟ್ಟನ್ನ ಒಂದರೆ ಆಡಿಕೊಂಡೆ
ಮಾಡ್ಕೋಬೇಕು. ಚಪಾತಿ ಹಿಟ್ಟಾಗಲಿ, ಜೋಳದ ಹಸಿಟ್ಟಾಗಲಿ, ರಾಗಿ ಹಸಿಟ್ಟಾಗಲಿ, ಮೈದಾ ಹಸಿಟ್ಟಲ್ಲಿ ಯಾವುದೇ ಹಸಿಟ್ಟಾಗಲಿ ಒಂದರೆ ಆಡ್ಕೊಂಡೆ ಕ್ಲೀನಾಗಿ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ಬಿಸಿನೀರು ಹಾಕ್ತಾಯಿದ್ದೀನಿ ರೊಟ್ಟಿಗೆ. 1 ಸ್ಪೂನ್ ತೊಗೊಂಡು ಬಿಸಿ ಇದೆ ಅಲ್ವಾ, ಅದನ್ನೆಲ್ಲ ಕಲಿಸ್ಕೊಂಡು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಮಿತವಾಗಿ ರೊಟ್ಟಿ ಬರುತ್ತೆ. ಬನ್ನಿ ಇವಾಗ ಕಲಿಸ್ಕೊತಾ ಇದ್ದೀನಿ ನೋಡಿ, ಹೇಳ್ತಾ ಇದ್ದೀನಿ ನಿಮಗೆ. ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು, ಯಾಕಂದರೆ ಮೊದಲಿಗೆ ಬಿಸಿನೀರು ಹಾಕಿದ್ದೀವಲ್ವ, ಇವಾಗ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀಟಾಗಿ ಕಲಿಸ್ಕೊಂಡು ಇಷ್ಟಿಷ್ಟೇ ತಗೊಂಡು ರೊಟ್ಟಿ ಮಾಡೋಣ. ನೋಡಿ ಕಲಿಸ್ತಾ ಇದ್ದೀನಿ ನಿಮಗೆ. ರೊಟ್ಟಿ ಆರೋಗ್ಯಕ್ಕೂ ಒಳ್ಳೆಯದು. ಕ್ಲೀನಾಗಿ ಕಲಸಾಯ್ತು. ಇವಾಗ ಹೇಗಾಗಿದೆ ಅಂತ ನೋಡಿ. ಈ ಥರ ಮಿತವಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ರೊಟ್ಟಿ ಹಸಿಟ್ಟು. ನೋಡಿ ಈ ರೀತಿಯಾಗಿ ಕಲಿಸ್ಕೋಬೇಕು. ಇವಾಗ ಎಷ್ಟು ತೊಗೊಳ್ತಾ ಇದ್ದೀನಿ ನೋಡಿ, ಇಷ್ಟಪ್ಪ ಇಷ್ಟು ನೋಡಿ ತೋರಿಸ್ತೀನಿ. ಹೇಗೆ ಅಳತೆ ತೋರಿಸೋದು ಇಲ್ಲಿ ನೋಡಿ, ಈ ಥರ ತೋರಿಸ್ತಾ ಇದ್ದೀನಿ. ಅಷ್ಟೇ ತಗೊಳ್ಳಿ. ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಾದ್ರೆ ಚೂರು ಹಸಿಟ್ಟು ಜಾಸ್ತಿ ತಗೊಂಡು ರೊಟ್ಟಿ ತಟ್ಕೊಡೋದು, ಅಂದರೆ ರೊಟ್ಟಿ ಮಾಡೋದು. ನಾನು ಮಾರ್ನಿಂಗ್ ಎದ್ದು 5 o'clockಗೆ ಎದ್ದು ಸ್ನಾನ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಪೂಜೆ ಮಾಡಿಕೊಂಡು, ಡೈಲಿ ರುಟೀನ್ ಇದ್ದೇ ಇರುತ್ತೆ ನನಗೆ. ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ನಾನು ಬೇಗ ಎದ್ದೇಳ್ತೀನಿ. ಯಾವುದಕ್ಕೂ ಮಕ್ಕಳು ಸ್ಕೂಲ್ಗೆ ಹೋಗಲಿ ಅಥವಾ ಚಿಕ್ಕವರಿರಲಿ ದೊಡ್ಡವರಿರಲಿ, ಮಾರ್ನಿಂಗ್ 5:30 5 o'clockಗೆ ಎದ್ದಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ವಾಕ್ ಮಾಡ್ಬೋದು, ಮನೆ ಕೆಲಸನೂ ಮಾಡ್ಬೋದು, ಪೂಜೆನೂ ಮಾಡ್ಬೋದು ಬೇಗನೂ. ಅಂದರೆ ಹೆಣ್ಮಕ್ಳಿಗೆ ಮಾರ್ನಿಂಗ್ಗೆ ಬೇಗ ಎದ್ದೇಳೋದ್ರಿಂದ ಅದು ಸಭ್ಯತೆ ಅಂತ ನನ್ನ ಅನಿಸಿಕೆ. ಅವ್ರವ್ರ ಇಚ್ಛೆ. ನಾನು ಮಾತ್ರ ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ರೊಟ್ಟಿ ಮಾಡಿಕೊಂಡು, ನಾನಿವತ್ತು ರೊಟ್ಟಿ ಮಾಡಿಕೊಂಡು ಮಕ್ಕಳಿಗೆ ಮೆಂತ್ಯ ಬಾತ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನೇ ಮಾಡೋದು. ಆಮೇಲೆ ಬಟ್ಟೆ ಒಗ್ದಾಕಬೇಕು. ಪಾಪು ಮಲಗಿದೆ, 1 ವರ್ಷದ ಪಾಪು ಇದೆ ನನಗೆ. ಅದು ಎದ್ದೇಳೋಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ನಂತರ ಪಾಪುನ ಜೊತೆ ಇದ್ದರೆ ಅದಕ್ಕೆ ಸ್ನಾನ ಮಾಡಿಸೋದು, ಮತ್ತು ಊಟ ತಿನ್ನಿಸೋದು, ಅದನ್ನು ನೋಡ್ಕೊಳ್ಳೋದು ಎಲ್ಲ ಕೆಲಸ ಇರುತ್ತಲ್ವ. ಅದಕ್ಕೋಸ್ಕರ ನಾನು ಬೇಗ ಬೆಳಗ್ಗೆ ಪಾಪು ಮಲಗಿರುವಾಗೇ ಬೇಗ ಎದ್ದು ನನ್ನ ರೊಟ್ಟಿನ ಎಲ್ಲ ಮಾಡ್ಕೊತೀನಿ. ಎರಡು ಕೈಲಿಂದ ತಟ್ಟಿ ರೊಟ್ಟಿನ ತವೆ ಬಿಸಿ ಮಡಗಿದ್ದೀನಿ. ಇವಾಗ ತವೆ ಬಿಸಿ ಆಗಿದೆ. ರೊಟ್ಟಿ ಎತ್ತಾಕೋಣ ಇವಾಗ. ಒಂದು ಹಾಕಿದ್ದೀನಿ ಆಗಲೇ. ಈಗ
ನೆಕ್ಸ್ಟು 2ನೇ ರೊಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪ್ಲೇಟ್ ತೊಗೊಳ್ಳೋಣ ರೊಟ್ಟಿ ಹಾಕೋಕ್ಕೆ. ನೋಡಿ ಇವಾಗ ರೊಟ್ಟಿ ತೋರಿಸ್ತೀನಿ ನಿಮಗೆ. ವೈಟಾಗಿ ಚೆನ್ನಾಗಿ ಬಂದಿದೆ. ಒಂದು ರೊಟ್ಟಿ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಬಿಸಿ ಬಿಸಿಯಾದ ರೊಟ್ಟಿ ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ ನಿಮಗೆ ರೊಟ್ಟಿ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ರೊಟ್ಟಿನೂ ಆಯಿತು. ತವೆ ಮೇಲೆ ಹಾಕಿದ್ದೀನಿ. ಒಂದು ಕಾಟನ್ ಬಟ್ಟೆ ತಗೊಂಡು ಒಂದು ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಮೇಲ್ಗಡೆ ಹಾಕಬೇಕು ನೀರು. ಅಂದರೆ ಬಟ್ಟೆಯಿಂದ ಹಾಕಬೇಕು. ಬಟ್ಟೆ ಹಿಂಗಂತ ಸುಮ್ಮನೆ ಅಂಟಿಸಿ ಹಾಕೋದ್ರಿಂದ ನೀಟಾಗಿ ಬರುತ್ತೆ ರೊಟ್ಟಿ. ಹರಿಯೋದಿಲ್ಲ, ಏನೂ ಇಲ್ಲ. ನಾವು ರೊಟ್ಟಿ ಏನಕ್ಕಪ್ಪ ಹರಿತದೆ ಅಂದರೆ ನಾವು ಎಷ್ಟು ನೀಟಾಗಿ ಹಸಿಟ್ಟನ್ನ ಕಲ್ಸ್ಕೊತೀವಿ ಅಷ್ಟೇ ನೀಟಾಗಿ ರೊಟ್ಟಿ ಬರುತ್ತೆ. ಸೈಡಲ್ಲೆಲ್ಲ ಕಿತ್ತೋಗಲ್ಲ. ನಾವು ಮಾಮೂಲಿ ಹಾಗೇ ಮಾಡಿದ್ರೆ ಅದು ರೊಟ್ಟಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಬರಲ್ಲ, ಕೆಲವೊಬ್ರಿಗೆ ಬರುತ್ತೆ. ಅವರವರು ಇಷ್ಟ ಅವರ ರೊಟ್ಟಿ ಮಾಡೋದು. ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ನಾವು. ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ರೊಟ್ಟಿ. ನಮ್ಮ ಮನೆಯವ್ರಿಗೆ ಮೇನ್ ರೊಟ್ಟಿ ಬೇಕು. ಅದಕ್ಕೆ ಅವ್ರಿಗೋಸ್ಕರ ನಾವು ಡೈಲಿ ರೊಟ್ಟಿ ಮಾಡಲೇಬೇಕು. ಇವಾಗ ನೆಕ್ಸ್ಟ್ 3ನೇ ರೊಟ್ಟಿ ನಾನು ತೋರಿಸ್ತಾ ಇದ್ದೀನಿ. ದಿನಕ್ಕೆ ಒಂದು 10 ಇಲ್ಲ 12 ರೊಟ್ಟಿ ಮಾಡೇ ಮಾಡ್ತೀವಿ ಮಾರ್ನಿಂಗ್ ಹೊತ್ತು. ಮಕ್ಕಳಿಗೆ ಬೇರೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಮೆಂತ್ಯ ಭಾತ್, ಯಾಕಂದರೆ ಅವರು ಸ್ಕೂಲ್ಗೆ ಹೋಗ್ತಾರಲ್ವ. ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ಗೆ ಬೇಕು ಡೈಲಿ. ಅವ್ರು ರೊಟ್ಟಿ ತಿನ್ನಲ್ಲ. ಈಗ ಎಷ್ಟೋ ಯೂಟ್ಯೂಬಲ್ಲಿ ರೊಟ್ಟಿ ಮಾಡೋದೆಲ್ಲ ಹೇಳ್ಕೊಡ್ತಾರೆ. ರೊಟ್ಟಿ ಮಾಡೋದೇನು ಹೇಳ್ಕೊಡೋದು ದೊಡ್ಡ ವಿಷಯನೇ ಅಲ್ಲ. ಒಂದ್ರಿ ಆಡ್ಕೊಂಡು ಬಿಸಿನೀರು ಹಾಕ್ಕೊಂಡು ತಟ್ಟಿದ್ರೆ ರೊಟ್ಟಿ ಆಗುತ್ತೆ. ಪ್ರತಿಯೊಬ್ಬರಿಗೂ ರೊಟ್ಟಿ ಬಂದೇ ಬರುತ್ತೆ. ಕೆಲವೊಬ್ಬರಿಗೆ ಎಲ್ಲೋ ಕಲಿತು ಇದ್ರಿಗೆ ಮಾಡ್ಕೋಬೋದು. ರೊಟ್ಟಿ ದೊಡ್ಡ ವಿಷಯನೇ ಅಲ್ಲ. ಅಪ್ಪ ಹೆಂಗಪ್ಪ ಮಾಡೋದು, ಹೆಂಗೆ ತಟ್ಟೋದು, ಆ ರೀತಿ ಹೆಂಗೆ ಬರಲ್ವಲ್ಲ ನಮಗೆ ಅಂತ ಇದು ಮಾಡ್ಕೋಬೇಡಿ. ನೋಡಿ ಈ ಥರ ನೀರು ಹಚ್ಬಿಟ್ಟು ತಿರುವು ಹಾಕ್ತಾಯಿದ್ದೀನಿ. ಇದೇ ರೀತಿಯಾಗಿ ಎಲ್ಲ ರೊಟ್ಟಿನೂ ಮಾಡಿ ಮಡಗಿಬಿಡ್ತೀನಿ. ಇದಕ್ಕೆ ನಾನಿವತ್ತು ಮುಟ್ಗಿ ಮಾಡೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಎಲ್ಲ ರೊಟ್ಟಿ ಮಾಡಾದ್ಮೇಲೆ ಲಾಸ್ಟಿಗೊಂದು ರೊಟ್ಟಿ ಇರುತ್ತಲ್ಲ, ಅದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ದಪ್ಪ ಮಾಡ್ಕೊಂಡು ರೊಟ್ಟಿನ ಅದನ್ನೇ ನಾವು ಚಿಲ್ಲಿ ಪೌಡ್ರು, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ ಇಷ್ಟು ಸಾಕು ಮುಟ್ಗಿಗೆ. ಕೆಲವೊಬ್ಬರು ಮುಟ್ಗಿ ತಿನ್ನೋ ಆಸೆ ಇರುತ್ತೆ, ಆದರೆ ಅವ್ರಿಗೆ ಮಾಡೋಕ್ಕೆ ಬರಲ್ಲ. ಕೆಲವೊಬ್ರಿಗೆ ಅದು ಏನು ಅಂತ ಅನ್ನೋದು ಗೊತ್ತಿರಲ್ಲ. ಈ ಥರ ನಾವು ರೊಟ್ಟಿಗೆ ನೀರನ್ನ ಅಂಟಿಸ್ಬೇಕು. ತಿರುವು ಹಾಕ್ಕೊಂಡು ನೋಡಿ ಇವಾಗ ತಿರುವು ಹಾಕ್ತಾ ಇದ್ದೀನಿ. ಆಯಿತು ನೋಡಿ, ಈ ರೀತಿ ಉಬ್ಬಾಗಿ ರೊಟ್ಟಿ ಬಂದರೆ ಸಖತ್ತಾಗಿರುತ್ತೆ ರೊಟ್ಟಿ. ನೋಡಿ ಆಯಿತು, ಇದನ್ನು ಆಯಿತು. ಇವಾಗ ರೊಟ್ಟಿ ಮಾಡಿದ್ದಾಯಿತು. ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋಣ. ನೀರಲ್ಲೆಲ್ಲ ತೊಳೆದು ಕ್ಲೀನ್ ಹಾಕಿಬಿಟ್ಟು ಇದು ಲಾಸ್ಟ್ನೇದು ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಮುಟ್ಗಿಗೋಸ್ಕರ ಮಾಡ್ತಾಯಿದ್ದೀನಿ. ರೊಟ್ಟಿ ಕ್ಲೀನ್ ಮಾಡಿ ಬಟ್ಟೆ ತಗೊಂಡು ಒರೆಸ್ಕೊಂಡು ನೀಟ್ ಮಾಡಿಬಿಡ್ಬೇಕು. ನೆಕ್ಸ್ಟು ಎಲ್ಲ ಆಮೇಲೆ ಮಾಡೋಣ ಅಂದರೆ ಗ್ಯಾಸ್ ಕಟ್ಟಿ ಕ್ಲೀನ್ ಆಗೋದಿಲ್ಲ. ಅದು ರೊಟ್ಟಿ ಮಾಡಿದ ತಕ್ಷಣ ಹಾಗೆ ನೀರಿರುತ್ತಲ್ವ, ಅಲ್ಲೇ ನೀರು ಹಾಕ್ಕೊಂಡು ಕ್ಲೀನ್ ಮಾಡಿಬಿಟ್ರೆ ಹಾಗೆ ಹೋಗುತ್ತಪ್ಪ. ಚಿಲ್ಲಿ ಪೌಡ್ರು, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 2 ಎಸಳು ಬೆಳ್ಳುಳ್ಳಿ ಚಚ್ಚಿ ಮಡಿಕೊಂಡಿದ್ದೀನಿ. ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕೈಯಿಂದ ಕಲಿಸ್ಬಿಟ್ರೆ ಮುಟ್ಗಿ ರೆಡಿ ಆಗುತ್ತೆ ಅಷ್ಟೇ. ಮುಟ್ಗಿ ಆರೋಗ್ಯಕ್ಕೆ ಒಳ್ಳೆಯದು. ಕೆಲವೊಬ್ರಿಗೆ ಪಾಪ ತಿನ್ನೋ ಆಸೆ ಇರುತ್ತೆ, ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಸಿಂಪಲ್ಲಾಗಿ ಮುಟ್ಗಿ ಮಾಡ್ಕೋಬೋದು. ನಾನಿವಾಗ ಮಕ್ಕಳಿಗೆ ಮೆಂತ್ಯ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ.
ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಟೊಮೊಟೊ, 2 ಲವಂಗ, 2 ಚಕ್ಕೆ, 1 ಮರಾಠಿ ಮೊಗ್ಗು, 1 ಹೂಕೋಸು, ರುಬ್ಬಿರೋ ಅಂಥ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ತಿರುವಾಕಿ 2 ಗ್ಲಾಸ್ ಅಕ್ಕಿಯಿಂದ ಮೆಂತ್ಯ ಭಾತ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಜಾರ್ ತೊಳ್ಕೊಂಡು ಅದನ್ನು ನೀರು ಬಗ್ಗಿಸ್ಕೊಂಡು ಹಾಕೋಣ. ಇವಾಗ ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ 2 ಗ್ಲಾಸ್ ತೊಗೊಂಡು ಹಾಕಿದ್ದೀನಿ ನೋಡಿ. ಇವಾಗ ಹಾಕ್ತೀನಿ. 2 ವಿಷಿಲ್ ಮಾಡಿದ್ರೆ ಮೆಂತ್ಯ ಭಾತ್ ರೆಡಿ ಆಗುತ್ತೆ. ನಮ್ಮ ಮನೇಲಂತೂ ನಮ್ಮ ಮಕ್ಕಳಿಗೆ ಮೆಂತ್ಯ ಭಾತ್ ಅಂದರೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ಮಾಡೋದು. ಬಟ್ಟೆನೂ ಒಗೆದು ಹಾಕಿದ್ದೀನಿ. ಬಟ್ಟೆ ಒಕ್ಕೊಂಡು ನೋಡಿ ಒಗೆದಾಕಿ ಮಡಗಿದ್ದೀನಿ. ನನ್ನ ಮಗಳು ಇವಳು. ಬಟ್ಟೆ ಎಲ್ಲ ಒಣಗಾಕಿ ಮೇಲೆ ಟೆರೆಸಿಗೆ ಬಂದಿದ್ದೀನಿ. ಒಗೆದು ಒಣಾಕ್ಬಿಡ್ತೀನಿ ಇವಾಗ. ಬೆಳಗ್ಗೆ ಹೊತ್ತು ನಾನು ಎಲ್ಲ ಕೆಲಸ ಮಾಡ್ಕೊಂಡು ಒಂದೆರಡರಲ್ಲಿ ಬಟ್ಟೆ ಎಲ್ಲ ಒಗೆದು ಮಡಗಿದೆ. ಅವಳನ್ನ ಎತ್ಕೊಂಡು ಬಂದು ಟೆರೆಸ್ಗೆ ಮೇಲೆ ಬಟ್ಟೆ ಎಲ್ಲ ಹಾರಾಕಿ ಮಕ್ಕಳ ಕೆಳಗಡೆ ಸ್ವಲ್ಪ ಬಟ್ಟೆ ಒಣ ಹಾಕಿದ್ದೀನಿ ಗೇಟಿಗೆ, ಮೇಲ್ಗಡೆ ಸ್ವಲ್ಪ ಒಣಗಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಡೈಲಿ ರುಟೀನ್ ನಮ್ಮದು. ಡೈಲಿ ವ್ಲಾಗ್ ಮಾಡ್ತಾನೆ ಇರ್ತೀನಿ ಇನ್ಮೇಲೆ. ನಿಮಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಈ ಸುಜಾತ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಅವಳು ಬಟ್ಟೆ ಎಲ್ಲ ತೆಗ್ದಾಕ್ತೀನಿ ಅಂತ, ನಾವು ಬೇಡ ಅಂತ ತುಂಬಾ ಹಠವಾದಿ. ನಡೀರಿ ಹೋಗೋಣ ಇವಾಗ ಕೆಳಗಡೆ. ಇನ್ನು ಟೀ ಶರ್ಟ್ ಇದೆ, ಒಣಗಾಕ್ತಾ ಇದ್ದೀನಿ ನೋಡಿ. ಕೋಲ್ ತೊಗೊಂಡು ಇದು ಮಾಡ್ತಾವಳೆ. ಸ್ಮೈಲಿ ಕ್ಯೂಟಿ ಅವಳು. ಬಟ್ಟೆ ಎಲ್ಲ ಒಣಗಾಕಾಯ್ತು ಇವಾಗ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಫಸ್ಟ್ ವಿಡಿಯೋ ನಾನು ಲೈವ್ ಆಗಿ ಮಾಡ್ತಾ ಇರೋದು. ಸೊ ನಿಮಗೆ ಅನಿಸಿಕೆಗಳನ್ನು ನಮಗೆ ತಿಳಿಸಿ. ಏನಾದರೂ ತಪ್ಪಾದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮತ್ತು ಬನ್ನಿ ಇವಾಗ ಹೋಗೋಣ ಕೆಳಗಡೆ. ಬಟ್ಟೆ ಅಂತ ಹಾರಾಕಾಯ್ತು, ಕೆಳಗಡೆ ಹೋಗೋಣ ಬನ್ನಿ ಇವಾಗ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ. ನಡೀರಿ, ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಗೇಟ್ಗೆ. ಕೆಳಗಡೆಯಿಂದ ಒಳಗಡೆ ಹೊಂಟೋಗೋಣ. ವಿಶಿಲ್ ಆಯಿತು, ಮೆಂತ್ಯ ಭಾತ್ ರೆಡಿ. ನೋಡಿ ಮೆಂತ್ಯ ಭಾತ್ ಹೇಗಾಗಿದೆ ಅಂತ, ಸೂಪರಾಗಿ ಬಂದಿದೆ. ನನ್ನ ಮಗಳು ಆಗಲೇ ಸ್ಕೂಲಿಗೆ ರೆಡಿ ಆಗ್ತಾಳೆ. ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಬಂದಿದೆ. ಇವತ್ತು ಸ್ಕೂಲ್ಗೆ ಲೀವ್ ಹಾಕಿದ್ದಾನೆ, ಹೋಗೋದಿಲ್ಲ. ಮಗಳು ಮಾತ್ರ ಹೋಗ್ತಾಳೆ, ಅವ್ರ ಡ್ಯಾಡಿ ಕರ್ಕೊಂಡು ಹೋಗ್ತಾರೆ. ಸೊ ಅವಳು ಬಾಕ್ಸಿಗೆ ಒಂದಿಟ್ಟು ಮೆಂತ್ಯ ಭಾತ್ ಹಾಕಿ ಅವಳಿಗೂ ಪ್ಲೇಟ್ಗೆ ಹಾಕ್ಕೊಂಡು ರೆಡಿಯಾಗಿ ಕೂತಿದ್ದಾಳೆ ನಾಷ್ಟ ಮಾಡೋಕ್ಕೆ. ತಗೊಂಡೋಗಿ ಕೊಡೋಣ ಬನ್ನಿ ಇವಾಗ. ನೋಡಿ ರೆಡಿಯಾಗಿ ಕೂತಿದ್ದಾಳೆ.